ನೋಡಿ, ಯಾವತ್ತೂ ಕೂಡ ಇತಿಹಾಸವನ್ನು ಯಾರೇ ಏನೇ ತಪ್ಪು ಮಾಡಿದರೂ ಕೂಡ ಆ ತಪ್ಪು ಮಾಡಿದಂಥವ್ರು ಅದು ಉಣ್ಲೇಬೇಕಾಗುತ್ತೆ. 2018ರಲ್ಲಿ ಕೂಡ ಪರಮೇಶ್ವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಕಾರಣದಿಂದ ಅವತ್ತು ಸಿದ್ದರಾಮಯ್ಯನವರೇ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಬೇರೆ ಪಕ್ಷಕ್ಕೆ ಅಂದ್ರಿಗಿನ ಅವತ್ತು ಕುಮ್ಮಕ್ಕನ್ನು ಕೊಟ್ಟು ಎಲ್ಲ ಬಂಡವಾಳವನ್ನು ಹಾಕಿ ಅವ್ರು ಏನೇನು ಇನ್ಫ್ಲುಯೆನ್ಸ್ ಮಾಡಬೇಕು ಇನ್ಫ್ಲುಯೆನ್ಸನ್ನು ಮಾಡಿ ಅವತ್ತು ಪರಮೇಶ್ವರನ್ನ ಸೋಲಿಸೋಂಥ ಕೆಲಸ ಮಾಡಿದರು. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯವರು ಅದನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನೋಂಥ ಕಾರಣದಿಂದ ಅವ್ರ ಮೇಲೆ ಏನು ಅವತ್ತು ಮಾಡಿದಂಥ ಏನು ಇವತ್ತು ಷಡ್ಯಂತ್ರ ಇವತ್ತು ಅದೇ ಕೆಲಸ ಶಿವಕುಮಾರ್ ಮಾಡೋಂಥ ಕೆಲಸ ಕೂಡ ಮಾಡ್ತಾರೆ. 18 ಮುಖ್ಯಮಂತ್ರಿ ಆಗಿದ್ದರು, 13ರಲ್ಲಿ ಮಿಸ್ ಆಗಿದ್ರು. ಅಲ್ಲ, ಚುನಾವಣೆ ಮಾಡಬಾರ್ದು ಅಂತೇಳಿ ನೋಡ್ರಿ ಚುನಾವಣೆ ಮಾಡಬಾರ್ದು ಅನ್ನೋದು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ದಾವಣಗೆರೆಯ ಬೆಣ್ಣೆ ದೋಸೆ ಭಾಳಷ್ಟು ಪಾಪ್ಯುಲರು, ಭಾಳಷ್ಟು ಫೇಮಸ್ಸು. ಅದೆಲ್ಲ ಕೂಡ ಒಂದೇ ಕುಟುಂಬಕ್ಕೆ ಸಿಗಬಾರ್ದು, ಒಂದೇ ಕುಟುಂಬದವ್ರು ಹೊಟ್ಟೆ ತುಂಬ್ಕೋಬಾರ್ದು. ಇಲ್ಲಿದ್ದಂಥ ಮತದಾರರು ಕೂಡ ಆ ಬೆಣ್ಣೆ ದೋಸೆಯನ್ನು ಅವ್ರು ಕೂಡ ಹೊಟ್ಟೆಯನ್ನು ತುಂಬ್ಕೊಳ್ಳೋಂಥ ಕೆಲಸ ಆಗಬೇಕಾಗಿದೆ. ಹೇಳಿ ಸರ್. ಅಲ್ಲ, ನಮ್ದೇನಂದರೆ ಒಂದೇ ಕುಟುಂಬಕ್ಕೆ ಎಲ್ಲವನ್ನು ಕೂಡ ಅವರೇ ಮಂತ್ರಿಗಳು, ಅವರೇ ಸಂಸದರು, ಅವರೇ MLAಗಳು ಎಲ್ಲ ಅವರೇ ಕುಟುಂಬಕ್ಕೆ ಇರಬೇಕಾ? ಬೇರೆ ಯಾರಿಗೆ ಅವಕಾಶ ಇಲ್ಲನಾ? ಅಲ್ಲ, ಯಡಿಯೂರಪ್ಪ ಅವ್ರದ್ದು ನೋಡ್ರಿ, ಅದು ಬೇರೆ ಥರ. ಯಡಿಯೂರಪ್ಪ ಅವ್ರದ್ದು ಅವತ್ತು ಅವರು ಪಾರ್ಟಿ ಕಟ್ಟಿದಂಥವ್ರು, ಆ ಪಾರ್ಟಿಯನ್ನು ಬೆಳೆಸಿದಂಥವ್ರು. ನಂತರ ದಿನಗಳಲ್ಲಿ ಅವ್ರಿಗೆ ಇವತ್ತು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಂಥ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಅವ್ರು ಶಾಸಕರಾದ ನಂತರ ಶಿಕಾರಿಪುರದಲ್ಲಿ ಅವ್ರ ಸ್ಥಾನವನ್ನು ಬಿಟ್ಟುಕೊಟ್ಟು ಆ ಸ್ಥಾನವನ್ನು ಬಿಟ್ಟು ಅವರು ಅಲ್ಲಿಂದ ಸ್ಥಳ ಬ್ಯಾಡ ನನ್ನ ರಾಜಕಾರಣ ಅಂದಂಥ ಟೈಮಲ್ಲಿ ಪುನಃ ಅವ್ರಿಗೆ ಅಲ್ಲಿ ಶಾಸಕರಾಗಿ ಮಾಡಿ ಪುನಃ ಅಧ್ಯಕ್ಷರು ಕೊಡೋಂಥ ಕೆಲಸ ಆಗಿದೆ. ನೋಡ್ರಿ, ಇವತ್ತು ಅವರು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಲ್ಲಿ ಗೆದ್ದಾರ. ಹರಪಳ್ಳಿಯಿಂದ ಕರುಣಾಕರ್ ರೆಡ್ಡಿ ಅವರು ಸೋತೋಗಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು ಬಳ್ಳಾರಿ ನಗರದಿಂದ ಸೋತೋಗಿದ್ದಾರೆ. ಯಾಕಂದರೆ ಇವತ್ತು ವಂಶ ಪರಂಪರೆ ರಾಜಕಾರಣ ಬೇರೆ, ಇವತ್ತು ಈ ರೀತಿ ಕುಟುಂಬದ ರಾಜಕಾರಣನೇ ಬೇರೆ ಆಗುತ್ತೆ. ನೋಡ್ರಿ, ಯಾವತ್ತೂ ಕೂಡ ಇತಿಹಾಸವನ್ನು ಯಾರೇ ಏನೇ ತಪ್ಪು ಮಾಡಿದರೂ ಕೂಡ ಆ ತಪ್ಪು ಮಾಡಿದಂಥವ್ರು ಅದು ಉಣ್ಲೇಬೇಕಾಗುತ್ತೆ. 2018ರಲ್ಲಿ ಕೂಡ ಪರಮೇಶ್ವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಕಾರಣದಿಂದ ಅವತ್ತು ಸಿದ್ದರಾಮಯ್ಯನವರೇ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಬೇರೆ ಪಕ್ಷಕ್ಕೆ ಅಂದ್ರಿಗಿನ ಅವತ್ತು ಕುಮ್ಮಕ್ಕನ್ನು ಕೊಟ್ಟು ಎಲ್ಲ ಬಂಡವಾಳವನ್ನು ಹಾಕಿ ಅವ್ರು ಏನೇನು ಇನ್ಫ್ಲುಯೆನ್ಸ್ ಮಾಡಬೇಕು ಇನ್ಫ್ಲುಯೆನ್ಸನ್ನು ಮಾಡಿ ಅವತ್ತು ಪರಮೇಶ್ವರನ್ನ ಸೋಲಿಸೋಂಥ ಕೆಲಸ ಮಾಡಿದರು.